Hello, my dear students. So, here in this class, we are continuing our chapter Nutrition in Animals. So, here is the amazing fact. Amazing fact, no. So, this is class 7 Nutrition in Animals. Nutrition in Animals. So what is nutrition in animal? ಏನಪ್ಪ nutrition in animals? Okay, amazing fact. First page ಮುಗಿಸಿದ್ವಿ ನಾವು. 12th page we are in. So ಒಂದು ಸ್ಟಾರ್ ಫಿಶ್ ನೋಡಿರ್ತೀರಿ ನೀವು. ಸ್ಟಾರ್ ಫಿಶ್ ಎಲ್ಲಿ ಇರ್ತದೆ ಹೇಳ್ರಿ? ಸಮುದ್ರದಾಗ ನೋಡಿರ್ತೀರಿ. ಸಮುದ್ರಕ್ಕೆ ಹೋಗಿದ್ರಿ ಅಂದ್ರ ಸಮುದ್ರದ ದಂಡೆ ಮೇಲೆ ಸ್ಟಾರ್ ಫಿಶ್ಗಳು ಬಿದ್ದಿರ್ತಾವ, ನಕ್ಷತ್ರ ಮೀನುಗಳು. They feeds on animals covered by hard shells of calcium carbonate. ಹೆಂಗಿರ್ತಾವ ಸ್ಟಾರ್ ಫಿಶ್? So it is like a starfish. ಹಿಂಗಿರ್ತಾವ. So this is a starfish. So ಅವು ಏನ್ ಮಾಡ್ತಾವ? ಅನಿಮಲ್ ಫೀಡ್ ಮಾಡ್ತಾವ. Okay. So by ಇದ್ರ ಮ್ಯಾಗ ಏನ್ ಕವರ್ ಇರೋದಿಲ್ಲ, this is made up of calcium carbonate. ಎದರಿಂದ ಮೇಡ್ ಅಪ್ ಆಗಿರ್ತದೆ? ಕ್ಯಾಲ್ಸಿಯಂ calcium carbonate made up ಆಗಿರ್ತದೆ. Okay. So after opening the shell, the starfish pops out its stomach through its mouth. Starfish ಏನ್ ಮಾಡ್ತತಿ? It pops out its stomach through its mouth. Pops out ಮಾಡ್ತತಿ its stomach through its mouth. ಅಂದ್ರ ಸ್ಟಮಕ್ ನ ಹೊರಗೆ ಬರ್ತದ, ಹೊರಗೆ ಬಂದು ಏನ್ರ ತಗೊಂಡ್ಬಿಡ್ತದೆ. ಟು ಈಟ್ ದ ಸಾಫ್ಟ್ ಎನಿಮಲ್ ಇನ್ಸೈಡ್ ದ ಶೆಲ್. ಸುತ್ತಮುತ್ತ ಏನಾದರೂ ಶೆಲ್ ಒಳಗೆ ಸಾಫ್ಟ್ ಎನಿಮಲ್ ಬಂದಿರ್ತಾರೆ, ಅದನ್ನು ತಗೊಂಡ್ಬಿಡ್ತದೆ ಸ್ಟಾರ್ ಫಿಶ್. ಸೊ ಸ್ಟಾರ್ ಫಿಶ್ ಫೀಡ್ಸ್ ಆನ್ ಎನಿಮಲ್ಸ್ ಕವರ್ಡ್ ಬೈ ಹಾಟ್ ಶೆಲ್ಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೊನೇಟ್. ಕ್ಯಾಲ್ಸಿಯಂ ಕಾರ್ಬೊನೇಟ್ ಹಾಟ್ ಶೆಲ್ಸ್ ಇಂದ ಸ್ಟಾರ್ ಫಿಶ್ ತಿಂತದ. The stomach then goes back into the body and the food is slowly digested. ನೋಡ್ರಿ, ಫಸ್ಟ್ ಏನ್ ಮಾಡ್ತದೆ? ಸ್ಟಮಕ್ ಇರ್ತದಲ್ಲ, ಇಲ್ಲಿ ಸ್ಟಮಕ್ ಇರ್ತದ, ಇಲ್ಲಿ ಯಾವ್ದೋ ಒಂದು ನಿಯರ್ ಆಬ್ಜೆಕ್ಟ್ ಬರ್ತದೆ ತಿಳ್ಕೊರಿ, ಫಸ್ಟ್ ಸ್ಟಮಕ್ ಹೊಳ್ಳಿ ಬಂದ ಅಂತ ತಗೋತದ. ಹಿಂಗೆ ಇಲ್ಲೊಂದು ಆಬ್ಜೆಕ್ಟ್ ಐತೆ ತಿಳ್ಕೊರಿ, ಸ್ಟಮಕ್ ಹಿಂಗೆ ತಗೋತದೆ, ತಗೊಂಡ್ ಏನ್ ಮಾಡ್ತದ? ಒಳಗೆ ಹೋಗ್ತದೆ. ಒಳಗೆ ಹೋತಂದ್ರೆ ಆಮೇಲೆ ಅದನ್ನ ಏನ್ ಮಾಡ್ತದೆ? ಸ್ಟಾರ್ ಫಿಶ್ ಡೈಜೆಸ್ಟ್ ಮಾಡ್ಕೊತದೆ. ಓಕೆ, ಎಸ್. ಸೊ ನೆಕ್ಸ್ಟ್ ಯಾವ್ದಪ್ಪ? ಡೈಜೆಷನ್ ಇನ್ ಹ್ಯೂಮನ್ಸ್. ಎಸ್, ವಿ ವಿಲ್ ಗೋ ಟು ಡೈಜೆಷನ್ ಇನ್ ಹ್ಯೂಮನ್ಸ್. ಸೊ ಡೈಗ್ರಾಮ್ ತೆಗೆದ ದೊಡ್ಡ ಕ್ಲಾಸ್. ಯಾರು ಬಂದ್ರೆ ಚಲೋ ಆಗ್ತೈತಿ, ನೀವು ಯಾರು ಸ್ಟೂಡೆಂಟ್ ಡೈಗ್ರಾಮ್ ತೆಗೆದುಕೊಟ್ರೆ. ಡೈಜೆಷನ್ ಇನ್ ಹ್ಯೂಮನ್ಸ್. ಓಕೆ, ನೋಡ್ರಿ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನಾನು ಡೈಗ್ರಾಮ್ ತೆಗೆದು ಅಷ್ಟು ಪರ್ಫೆಕ್ಟ್ ಆಗಿ ಬರೋದಿಲ್ಲ. 10th ಇಂದ್ರೂ ಬರ್ಬೋದು, ಬಯಾಲಜಿ ಡೈಗ್ರಾಮ್ ತೆಗೆದು ಏನಾದರೂ ಬಂದಿಲ್ಲ. ಸೊ ನಾನು ತಾಲೂಕಿಗೆ ಫಸ್ಟ್ ಬಂದಿದ್ದೆ 10th. ಸೊ ನನಗೆ ಡೈಗ್ರಾಮ್ ಪರ್ಫೆಕ್ಟಾಗಿ ಬರ್ತಿತ್ತು ಅಂದ್ರೆ ಜಿಲ್ಲಾಕ್ಕೆ ಫಸ್ಟ್ ಬಂದಿದ್ದೆ. ನಾನು ಡೈಗ್ರಾಮ್ ಒಳಗೆ ಮಾರ್ಕ್ ಹೋಗಿ. ಸೊ ನಂಗೆ ಎಲ್ಲ ಮಾರ್ಕ್ ಉಳಿದು ಸಬ್ಜೆಕ್ಟ್ ಒಳಗೆ 95 ಅಬೌವ್. ಈಗ ಸೈನ್ಸಿಗೆ ಅಷ್ಟೇ 85 ಬಿಕಾಸ್ ಆಫ್ ಬಯಾಲಜಿ. ದಿಸ್ ಡೈಗ್ರಾಮ್ ಆಫ್ ಬ್ರೇನ್ ಡೈಗ್ರಾಮ್ ತೆಗಿಲಿಕ್ಕೆ ಬರಲಿಲ್ಲ ಪ್ರಾಪರಾಗಿ. ಹಾರ್ಟದ್ದು ಆ ಟೈಮ್ನಾಗ ನಾನು ತೆಗೆದಾಗ 1 ವರ್ಷ ಪ್ರಾಕ್ಟೀಸ್ ಮಾಡಿದ್ದೆ, ಆದರೂ ಎಕ್ಸಾಮ್ನಾಗ ತೆಗಿಲಿಕ್ಕೆ ಬರಲಿಲ್ಲ. ಅದಕ್ಕೆ 85 ಇದ್ದು ಸೈನ್ಸಿಗೆ, ಉಳಿದಿದ್ದಕ್ಕೆಲ್ಲ 98 97 ಹಿಂಗೆ ಬಿದ್ದಿದ್ದು. ಬಟ್ ಬಿಕಾಸ್ ಆಫ್ ದ್ಯಾಟ್ ಐ ಗಾಟ್ ಓನ್ಲಿ ಫಸ್ಟ್ ಟು ಮೈ ತಾಲೂಕ್. ಗಲಗಲಿ ಇರೋದ್ರಿಂದ, ಗಲಗಲಿ ಸ್ಕೂಲ್ ಹೋಗ್ತಿರೋದ್ರಿಂದ ಬಿಳಿಗಿ ತಾಲೂಕಿಗೆ ನಾನು ಫಸ್ಟ್ ಬಂದಿದ್ದೆ. ಬಟ್ ಮೈ ಏಮ್ ವಾಸ್ ಟು ಕಮ್ ಟು ಆ್ಯಕ್ಚುಲಿ ಫಸ್ಟ್ ಟು ಡಿಸ್ಟ್ರಿಕ್ಟ್, ಬಾಗಲಕೋಟೆ ಡಿಸ್ಟ್ರಿಕ್ಟ್. ಬಟ್ ಇಟ್ ಡಿಡಂಟ್ ಹ್ಯಾಪನ್ ಬಿಕಾಸ್ ಆಫ್ ದಿಸ್ technique of trials. Okay, whatever it may be, let it be. I wish one of you could achieve more better in your future like that. Okay, so study well for that. So now we will see the diagram. Okay, now I can draw the diagram to certain extent, not good at all. So let us take like this. Class. Digestion.
yes. Okay. So ನೋಡೋಣ ಇದ್ದಿದ್ರಾಗ ಓಕೆ it is still okay or is it not okay? Yes. So ಮಕಾಟ ತಗೊಂಡಾಗೈತಿ. Yes. Okay. So ನಮಗೆ ಇಂಪಾರ್ಟೆಂಟ್ ಏನೈತಿ ಅದನ್ನಷ್ಟ ಕನ್ಸಿಡರ್ ಮಾಡೋಣ. ಓಕೆ. ಸೊ ಇಲ್ಲೇ ಸೊ ಏನು ಹಾಗಾಗ್ತಾವ ಅದೇನು ಬೇಡ ಡೈಜೆಷನ್ ಅಷ್ಟೇ ತಗೊಳ್ಳೋದು. ಸೊ ಬಕ್ಕಲ್ ಕ್ಯಾವಿಟಿ ಅಂತ ಐತೆ. ಸೊ ಇದರಿಂದ ಇಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಕನೆಕ್ಟ್ ಮಾಡೋದಂటే ಓಕೆ. ಎಸ್, ಇಲ್ಲಿ ಬಂತಂದ್ರೆ ಸ್ಟಮಕ್. ಜಸ್ಟ್ ಅ ಮಿನಿಟ್. ಹಾಂ ಸರ್ ಹೇಳ್ರಿ. ಕ್ಲಾಸ್ನಾಗ ಅದನ್ರಿ ಯಾರಿಲ್ರಿ? ಏ ಇಲ್ರಿ, ಏನು ಯಾರು ಬಂದಿಲ್ರಿ. ಇಲ್ರಿ ಕ್ಲಾಸ್ನಾಗ ಅದನ್ರಿ ನಾ ಈಗ. ಓಕೆ ನೋಡ್ರಿ ಇದು ಬರ್ತದ. ದೆನ್ ಇಟ್ ಇಸ್ ಸ್ಟಮಕ್. ಸ್ಟಮಕ್ ಏನು ಕಟ್ಟೋದು ಮರ ಡಯಾಗ್ರಾಮ್ ಇದೆ. Stomach, and in stomach there is a gall bladder. Stomach ಸುತ್ತ ಒಂದು gall bladder ಇರ್ತದೆ. ಸೊ ಇಲ್ಲಿ ತೆಗಿಬೇಕು. ಸೊ ಇದನ್ನು gall bladder ತೆಗಿತದೆ. ಸೊ ಇದು gall bladder ಅದ. ದೆನ್ ಇಲ್ಲಿ ಪ್ಯಾಂಕ್ರಿಯೋಸ್ ಇರ್ತದೆ. ಇದಕ್ಕೊಂದು ಕನೆಕ್ಟ್ ಆಗ್ತದೆ ಪ್ಯಾಂಕ್ರಿಯೋಸ್. ಸೊ ದಿಸ್ ಇಸ್ gall bladder. ಕಲರ್ ಬೇರೆ ಮಾಡೋದು. So then there will be more like this. Okay, so the diagram is like this. This is gallbladder. So this is stomach. Stomach we will make it little bit tight. Okay, so this is like the stomach. So then after this we can see here what is this? This is called throat, intestine. Okay. So ಇದಕ್ಕೆ ನಾವು ಏನಂತೀವಿ intestine ಅಂತ ಕರಿತೀವಿ. So then you can make the things like this. ಇದರೊಳಗೆ big intestine, small intestine ಬರ್ತಾವ. So ಹೊರಗಿರೋ big intestine, inside there will be small intestine. Okay. So there we can make it last. So we will see. So first ಇದು buccal cavity. Buccal cavity. So then after that there is a salivary gland. Salivary gland. And after this there is a liver. Liver. So there is a liver. ನೀವು ಬೆಸ್ಟ್ ಬುಕ್ ಒಳಗೆ ನೋಡ್ಬಿಡ್ರಿಪ್ಪ. ನನ್ನ ಚಿತ್ರ ನೋಡ್ರೆ ಗಾಬರಿ ಆಗ್ಬಿಡ್ತೀರಿ ನೀವು. ಸುಮ್ಮನೆ ಎಲ್ಲಿದೆ ಲಿವರ್. ಲಿವರ್ ಕನೆಕ್ಟ್ ಇರೋದು ಗಾಲ್ ಬ್ಲಾಡರ್ ಇರ್ತದೆ. ಓಕೆ, ವಿ ಕ್ಯಾನ್ ಸೇ ಗಾಲ್ ಬ್ಲಾಡರ್. ಲಿವರ್ ಕನೆಕ್ಟ್ ಇರ್ತದೆ. ಸೊ ದಿಸ್ ಈಸ್ ಗಾಲ್ ಬ್ಲಾಡರ್. ಸೊ ಲಿವರ್, ಗಾಲ್ ಬ್ಲಾಡರ್. ನೆಕ್ಸ್ಟ್ ರೆಕ್ಟಮ್, ಆನಸ್. ಸೊ ಇಲ್ಲಿ ರೆಕ್ಟಮ್ ಇರ್ತದೆ, ಇಲ್ಲಿ ಆನಸ್ ಇರ್ತದೆ. ನೆಕ್ಸ್ಟ್ ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್. ಇನ್ಸೈಡ್ ಇರೋದು ಸ್ಮಾಲ್ ಇಂಟೆಸ್ಟೈನ್, ಔಟ್ಸೈಡ್ ಇರೋದು
ಇದು ಲಾರ್ಜ್ ಇಂಟೆಸ್ಟೈನ್. Then this inside is the color small intestine, and after that stomach, pancreas. So it is another like that. This is pancreas. Then this will be stomach. So ಇಷ್ಟ ಐತ್ರಿ ಪರಿ. ಸೊ ಇದನ್ನ ನಾವು ಎಕ್ಸ್ಪ್ಲೇನ್ ಮಾಡ್ಕೋತಾ ಹೋಗ್ಬೇಕು. ಓಕೆ ಓಕೆ ಸಿ ಡೈಜೆಷನ್ ಇನ್ ಹ್ಯೂಮನ್ಸ್. ಸೊ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗ್ತಾನೋ, ಲಕ್ಷ ಕೊಟ್ಟು ಕೇಳ್ರಿ. ವಿ ಟೇಕ್ ಇನ್ ಫುಡ್ ಥ್ರೂ ದ ಮೌತ್. ವಿ ಟೇಕ್ ಇನ್ ದ ಫುಡ್ ಥ್ರೂ ದ ಮೌತ್. ಮೌತ್ ಇಂದ್ರೆ ನಾವು ಏನ್ ಮಾಡ್ತೀವಿ, ಫುಡ್ ತಗೋತೀವಿ. ಸೊ ಎಲ್ಲಿ ಅಂದ್ರೆ ಇಲ್ಲಿ ಬರ್ತೀವಿ, ಮೌತ್ ಇದೆ. ಇದು ಮೂಗ್ ಇಂಚು ಕಡೆ ಬಿಡ್ರಿ, ಇಲ್ಲಿ ಒಂದದ ನೋಡಿ, ಇದು ಮೌತ್, ಇಲ್ಲಿ ಹಲ್ಲದ. ಸೊ ಹಿಯರ್ ಸೆಲೆವರಿ ಗ್ಲ್ಯಾಂಡ್. ಸೊ ಬಕ್ಕಲ್ ಕ್ಯಾವಿಟಿ. ಸೊ ಮೌತ್ ಇಂದ್ರೆ ನಾವ್ ಏನ್ ಮಾಡ್ತೀವಿ, ಫುಡ್ ತಗೋತೀವಿ. ವಿ ಕಾಲ್ ಇಟ್ ಆಸ್ ಬಕ್ಕಲ್ ಕ್ಯಾವಿಟಿ. ಫುಡ್ ಟೋಟಲ್ ಗಂಟ್ಲ ಮತ್ತೆ ಇದೇನ್ ಬಾಯಿ ಇದೆಲ್ಲ, ದಿಸ್ ಇಸ್ ಕಾಲ್ಡ್ ಬಕ್ಕಲ್ ಕ್ಯಾವಿಟಿ. The unused parts of the food are deficitated. Have you ever wondered what happens to the food inside the body? ನೋಡಿ, ನಾವು ಊಟ ಮಾಡ್ತೀವಿ, ಅದನ್ನ ಫುಡ್ ಎಲ್ಲ ತಗೋತೀವಿ. ಸೊ ಅದ್ರೊಳಗೆ ಅನ್ಯೂಸ್ಡ್ ಫುಡ್ ಏನ್ ಮಾಡ್ತೀವಿ, ಹೊರಗೆ ಹಾಕ್ತೀವಿ. ಓಕೆ, ಬಟ್ ದ ಪ್ರಾಬ್ಲಮ್ ಈಸ್ what happens to all the food we have taken. ಅದು ಹೆಂಗ್ ಡೈಜೆಸ್ಟ್ ಆಗ್ತದೆ ಅನ್ನೋದನ್ನ ನಾವು ವಿಲ್ ಸಿ ದಿಸ್. The food passes through a continuous canal which begins at the buccal cavity and ends at the anus. Continuous canal, ಇಲ್ಲಿಂದ ಸ್ಟಾರ್ಟ್ ಆಗಿ anus ಥ್ರೂ ಮುಗಿತದ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗ್ತದೆ. ಓಕೆ, anus. ಎಸ್, ಸೊ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಫುಡ್ ಬಂದು ಎಲ್ಲಿ ಆಗ್ತದೆ, ಸ್ಟಮಕ್ ಗೆ ಹೋಗ್ತದೆ, ಈ ಕಡೆ ಹೋಗ್ತದೆ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ದೆನ್ rectum, ಲಾಸ್ಟಿಗೆ anus, ಅದ್ರ ಥ್ರೂ ಪಾಸ್ ಆಗಿ ಹೋಗ್ತದೆ. The canal can be divided into various compartments. This canal can be divided into various compartments. What are those? The buccal cavity. First one every buccal cavity. This is first one, the buccal cavity. Second one, food pipe or esophagus. Food pipe. So here it is, food pipe we can see, or another name for this is esophagus. Esophagus. Okay, yes. Next, third one, stomach, small intestine, large intestine, ending in the rectum and the anus. Last ಗೆ ಅದೆಲ್ಲ ಎಂಡ್ ಆಗ್ತದೆ, rectum as well as anus. It is not very long path. Yes, this is a very long path. These pass together from the alimentary canal. So ಇದೆಲ್ಲ ಕೂಡ ನಾವು ಏನಂತೀವಿ, alimentary canal ಅಂತೀವಿ. ದೊಡ್ಡ ಪಾತ್ ಅಂತಲ್ಲ, ಈ ಪಾತಿಗೆ ಏನಂತೀವಿ ನಾವು, alimentary canal or digestive tract. We call it as alimentary canal or digestive tract. ಇದಕ್ಕೆ ಏನಂತೀವಿ ನಾವು, digestive tract ಅಂತೀವಿ. We call it as digestive tract. We call it digestive tract. So next, the food components gradually gets digested as food travels through the various compartments. ಬೇರೆ ಬೇರೆ ಕಂಪಾರ್ಟ್ಮೆಂಟ್ ದ ಫುಡ್ ಟ್ರಾವೆಲ್ ಆಗೋತ ಹೋದಂಗೆಲ್ಲ ಫುಡ್ ಏನಾಗ್ತಾವು, ಡೈಜೆಸ್ಟ್ ಆಗೋತ ಹೋಗ್ತಾವು. ಓಕೆ, ಎಸ್. The inner walls of the stomach and the small intestine and the various glands associated with the canal such as salivary glands. ಎಲ್ಲೆಲ್ಲಿ ಪಾಸ್ ಆಗ್ತೈತಿ, ಸ್ಟಮಕ್ ಒಳಗ, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಪ್ಯಾಂಕ್ರಿಯಾಸ್, ಗ್ಲ್ಯಾಂಡ್ಸ್ ಅಂತ ಬರ್ತಾವ. salivary glands, ಪ್ಯಾಂಕ್ರಿಯಾಸ್, ಲಿವರ್, ಇವೆಲ್ಲ ಗ್ಲ್ಯಾಂಡ್ಸ್ ಅಂದ್ರೆ ಏನ್ ಮಾಡ್ತಾವು, ಗ್ರಂಥಿಗಳು ಇರ್ತಾರೋ. ದೇ ಕ್ರಿಯೇಟ್ ದ ಹಾರ್ಮೋನ್ಗಳನ್ನು ಸ್ರವಿಸ್ತಾವ. ಸೊ ದೋಸ್ ಆರ್ ಕಾಲ್ಡ್ ಗ್ಲ್ಯಾಂಡ್ಸ್. ನಿಮ್ಗೆ ಅಳು ಬರ್ತದ. ಅಳು ಯಾಕೆ ಬರ್ತದ ಅಂದ್ರೆ ನಿಮ್ಗೆ ದುಃಖದ ಗ್ಲ್ಯಾಂಡ್ ಹಾರ್ಮೋನ್ ಸ್ರವಿಸಿರ್ತದೆ. ಖುಷಿಯಾದ ಭಾಳ ನಗ್ತಿರ್ತೀರಿ. ಯಾಕೆ ನಗ್ತಿರ್ತೀರಿ, ದ ಗ್ಲ್ಯಾಂಡ್ ವಿಲ್ ಅಡ್ರಿನಲಿನ್ ಅಂತ ಹೇಳಿ ಬರ್ತದ. ದಟ್ ಅಡ್ರಿನಲಿನ್ ಹಾರ್ಮೋನ್ ಈಸ್ ಎಕ್ಸಾಟೆಡ್ ಮೋರ್ ಬೈ ದ ಗ್ಲ್ಯಾಂಡ್ಸ್. The digestive juices convert complex substances of food into simpler ones. The digestive juices convert the complex substance of food into simpler ones. Complex substance ಇರ್ತದ ಫುಡ್ ಏನಿರ್ತದಲ್ಲ, ಇಟ್ ಇಸ್ ಅ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್. ನಾವೇನೋ ತಿಂದಿವಿ ಅಂತ ತಿಳ್ಕೊರಿ, ಒಂದು ಚಪಾತಿ ತಿಂದ್ರಿ, ರೈಸ್ ತಿಂದ್ರಿ, ಇಟ್ಸ್ ಅ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್. ಅದು ಒಮ್ಮೆ ಡೈಜೆಸ್ಟ್ ಆಗೋದಿಲ್ಲ. ಬಾಯಿ ಒಳಗೆ ಒಂದು 30% ಡೈಜೆಸ್ಟ್ ಆಗ್ತದೆ. ಮುಂದೆ ಸ್ಟಮಕ್ ಒಳಗೆ ಹೋದ್ಮ್ಯಾಗ ಡೈಜೆಸ್ಟಿವ್ ಜ್ಯೂಸ್ಗಳು ಏನು ಮಾಡ್ತಾವೆ, ಅದನ್ನು ಸ್ಟಿಲ್ ಕಟ್ ಮಾಡ್ತಾವೆ.
ಸ್ಮಾಲೆಸ್ಟ್ ಪೀಸಸ್ ಆಗಿ ಮಾಡ್ತಾವ. ಓಕೆ, ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಅನ್ನು ಒಡೆದ ಸ್ಮಾಲೆಸ್ಟ್ ಪೀಸಸ್ ಆಗಿ ದೇ convert substance of food into simpler ones. The digestive tract and associated glands together constitute the digestive system. Digestive system andre ಏನು ಹಂಗಾರ, the digestive tract and the associated glands together. Digestive tract ಇರ್ತದ, ಅದ್ರ ಜೊತೆಗೆ associated glands ಇರ್ತಾವ. These both together they are called as, they constitute the digestive system. ಇವೆಲ್ಲ ಕೂಡ ಏನ್ ಮಾಡ್ತಾವು, digestive system ಅನ್ನ constitute ಮಾಡ್ತಾವೆ. Now let us know what happens to the food in different parts of the digestive tract. So hangadre different parts of digestive tract olaga food ಏನೇನ್ ಆಗ್ತದ, what all will happen to the food in the different parts of the digestive tract. Digestive tract olaga food ಎಲ್ಲೆಲ್ಲಿ ಹೋಗ್ತದ, ಏನೇನ್ ಆಗ್ತದ, that one we have to discuss now. First one ಇದ್ರೊಳಗೆ ಏನು, ಮೌತ್ ಅಂಡ್ ಬಕಲ್. ನಿಮ್ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಏನ್ ಗೊತ್ತಾತ ಅನ್ಕೊಂಡಿ, the digestive tract and the associated glands together constitute the digestive system. Digestive tract ಅಂದ್ರೆ, digestive system ಅಂದ್ರೆ digestive tract ಇರ್ತದ, ಅದ್ರ ಕೂಡ associated glands ಇರ್ತಾವು, ಅವೆರಡೂ ಕೂಡ ಏನ್ ಮಾಡ್ತಾವು, they constitute the digestive tract. Sorry, digestive system. Digestive tract and associated glands together constitute the digestive system. So adadmele here the mouth and the buccal cavity, sorry, we have to discuss here the mouth and the buccal cavity. So here the mouth is there and buccal cavity is also there. So we have to discuss first the mouth and the buccal cavity. Yes, so this we will discuss here. So first ನಿಮ್ಗೆ ಡೈಜೆಷನ್ ಅಂತ ಗೊತ್ತಲ್ಲ ನೋಡ್ರಿ, ಇದ್ರೊಳಗೆ ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ನಾವು ಒಂದೊಂದು ಡಿಸ್ಕಸ್ ಮಾಡ್ಕೋಬೇಕು. ಬಕ್ಕಲ್ ಕ್ಯಾವಿಟಿ, ಮೌತ್ ಕೂಡಿ ಒಂದ, ಫುಡ್ ಪೈಪ್ ಆರ್ ಈಸೋಫ್ಯಾಗಸ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಅಂಡ್ ದ ಎನಸ್. ಸೊ 6 ಪಾರ್ಟ್ಸ್ ಅದಾವ. ಆ 6 ಪಾರ್ಟ್ಸ್ ಅನ್ನು ನಾವು ಡಿಸ್ಕಸ್ ಮಾಡ್ಕೋತ ಹೋಗ್ಬೇಕು. ಇಲ್ಲಿ ಬರೀಕ್ ನೋಡ್ರಿ, ಆಲ್ ದ 6 ಪಾರ್ಟ್ಸ್ ಎಲ್ಲೆಲ್ಲಿ ಏನೇನ್ ಆಗ್ತದ ಗೊತ್ತಿರ್ಬೇಕು ನಮ್ಗೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಯಾವ್ಯಾವ ನೋಡ್ರಿ. So buccal cavity, the mouth and buccal cavity ಅಂತ ಅನ್ಬಹುದು ಅದಕ್ಕೆ, buccal cavity. Then food pipe or esophagus, food pipe. Third one, stomach. Fourth one, small intestine. Fifth one, large intestine, and last one is anus. Large intestine, last one is anus. Okay, so you ಆರನ್ನು ನಾವು ಡಿಸ್ಕಸ್ ಮಾಡಬೇಕು. ಸೊ ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ. ಸೊ ನೀವು ಕರೆಕ್ಟ್ ಡಯಾಗ್ರಾಮ್ ನೆನಪಿಟ್ಕೋರಿ, ಪ್ರಾಪರ್ ಡಯಾಗ್ರಾಮ್ ತೆಗೀರಿ, ನನಗೆ ತೆಗಿಬೇಡ್ರಿ, ಆದಷ್ಟು ಚಂದ ತೆಗೀರಿ. ಓಕೆ, ಎಸ್, ವಿಲ್ ಸಿ ದ ರಿಮೈನಿಂಗ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್.